ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು. ಹಾಗಾದ್ರೆ ಭರ್ಜರಿ ಗುಡ್ ನ್ಯೂಸ್ಗಳು ಏನು? ಈ ಒಂದು 18ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಬೇಕಾಗಿತ್ತು, ಪ್ರಾರಂಭವಾಗಬೇಕಾಗಿತ್ತು. ಈಗಾಗಲೇ ಜಮಾ ಆಗ್ತಾ ಇದ್ರೆ ಮಾತ್ರ ನಮಗೆ ಎಂಡ್ವರೆಗೂ ಕೂಡ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಇದೇ ಮಾರ್ಚ್ ತಿಂಗಳಲ್ಲಿ 3 ನಾವು ಕಂತುಗಳನ್ನು ಹಾಕೊಡ್ತೀವಿ, ಸುಮಾರು 6,000 ಹಣವನ್ನು ಹಾಕೊಡ್ತೀವಿ ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಆದರೆ ಈಗ ಬರೀ 4,000 ಹಣ ಜಮಾ ಆಗಿದೆ. ಇನ್ನು ಉಳಿದಂತಹ 2,000 ಟೋಟಲಿ ನಮಗೆ 6,000 ಬರಬೇಕು ಅಂತ ಕಾಯ್ತಾ ಇರತಕ್ಕಂತಹ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ 18ನೇ ಕಂತಿನ ಹಣದ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ಬಂದಿರುವಂತದ್ದು. ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು 18ನೇ ಕಂತಿನ ಯಾವಾಗ ಜಮಾ ಆಗುತ್ತೆ ಅದನ್ನು ಕೂಡ ನೋಡೋಣ. ಇಲ್ಲಿ ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಬೇಕಾಗಿತ್ತು, ಇನ್ನೂ ಕೂಡ ಆಗಿಲ್ವಲ್ಲ. ಹಾಗಾದರೆ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ವಾ ಅನ್ನುವಂತಹ ಮಾಹಿತಿ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಅಂತೂ ಇನ್ನೂ ಕೂಡ ರಿಲೀಸ್ ಆಗ್ತಾ ಇಲ್ಲ. ಆದರೆ ಈಗ ಹಣಕಾಸು ಇಲಾಖೆಯಿಂದ ಹಣ ಆದರೂ ಜಮಾ ಆಗ್ತಾ ಇದೆ. ಹಣಕಾಸು ಇಲಾಖೆಯಿಂದ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಆ ಒಂದು ನೋಟಿಸನ್ನು ಕಳಿಸ್ತಾ ಇದೆ. 2,000 ಇನ್ನೂ ಕೂಡ ನಾವು ಬಿಡುಗಡೆ ಮಾಡಬೇಕು, 18ನೇ ಕಂತಿನ ಹಣವನ್ನು ಫಂಡ್ ಅನ್ನ ರಿಲೀಸ್ ಮಾಡಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಈ ಕಡೆ ಸಿಎಂ ಅವರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಏಪ್ರಿಲ್ ಹಿಡ್ಕೊಂಡು ನೋಡಿದ್ರಲ್ಲ, ಇನ್ನೆಲ್ಲನೂ ಕೂಡ ಈ ಒಂದು ಬಜೆಟ್ ಮಂಡನೆ ಆಗಿರುತ್ತೆ. ಇದೆಲ್ಲನೂ ಕೂಡ ಫ್ರೆಶ್ ಆಗಿ ಎಲ್ಲೆಲ್ಲಿ ಏನೇನು ಮೀಸಲು ಇಟ್ಟಿದ್ದಾರೆ ಎಲ್ಲ ಕಡೆನೂ ಕೂಡ ಹಣ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಸುಮಾರು 5,000 ಕೋಟಿ ಹಣವನ್ನು ನಮಗೆ ಈ ಒಂದು 50,100 ಕೋಟಿ ಹಣವನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಇಟ್ಟಿದ್ದಾರೆ. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡ್ತಾರೆ, ಹೆಚ್ಚಿಗೆ ಮೀಸಲಿಟ್ಟಿರ್ತಾರೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇರುತ್ತೆ. ಸುಮಾರು 50,000 ಕೋಟಿ ಹಣ ಅಂದರೆ ನೀವೇ ವಿಚಾರ ಮಾಡ್ಬೋದು. ಇದರಲ್ಲಿ ಸಾಕಷ್ಟು ಕಂತುಗಳು ಬರ್ತವೆ. ಈಗ ಸದ್ಯಕ್ಕೆ ನಿಮಗೆ ಬರ್ತಕ್ಕಂಥದ್ದು 18ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ. ಈ ಒಂದು ಜನವರಿ ತಿಂಗಳ ಹಣ ಇದೇ ತಿಂಗಳಲ್ಲಿ ಕ್ಲಿಯರ್ ಆದರೆ ನೆಕ್ಸ್ಟ್ ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏಪ್ರಿಲ್ನಲ್ಲಿ ಜಮಾ ಮಾಡಬಹುದು. ನೆಕ್ಸ್ಟ್ ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ, ಮೇ ತಿಂಗಳ ಹಣ ಜೂನ್ನಲ್ಲಿ, ಜೂನ್ ತಿಂಗಳ ಹಣ ಜುಲೈನಲ್ಲಿ. ಈ ರೀತಿ ಯಾವುದೇ ಅಡಚಣೆ ಇಲ್ಲದೆ ಒಂದಾದ್ಮೇಲೆ ಒಂದು ಹಣವನ್ನು ಹಾಕ್ತಾ ಬಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಹಂತವಾಗಿ ಹಣ ಜಮಾ ಆಗಿ ಕ್ಲಿಯರ್ ಆಗುವಂತಹದ್ದಿರುತ್ತೆ. ಮಹಿಳೆಯರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಥದ್ರಲ್ಲಿ ಈಗ 4,000 ತುಂಬಾನೇ ಹೆಲ್ಪ್ ಆಗಿರುತ್ತೆ. ಇನ್ನು ಉಳಿದಂತಹ 2,000 ಹಣವನ್ನು ಕೂಡ ಹಾಕಿದ್ರೆ ಬೆಟ್ರು. ಇನ್ನು 17ನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ, ಅದು ಕೂಡ ಹಾಕೊಡುವಂತಹ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಬಾಕಿ ಉಳಿದಿದ್ರಿ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಸುದ್ದಿಯನ್ನು, ಒಂದು ಗುಡ್ ನ್ಯೂಸ್ ಅನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 18ನೇ ಕಂತಿನ ಹಣದ ಬಗ್ಗೆ ಬಂದಿರತಕ್ಕಂತಹ ಮಾಹಿತಿ ಏನು, ಗುಡ್ ನ್ಯೂಸ್ ಏನು ಅಂತ ಹೇಳೋದಾದ್ರೆ, ಈ ಒಂದು 2-3 ದಿನಗಳಲ್ಲಿ ನಿಮಗೆ 18ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಂದು ಗ್ರಾಮ ಪಂಚಾಯಿತಿಗೂ ಕೂಡ ಹಣ ಹೋಗಿದೆ ಅಂತೆ. ಬೆಂಗಳೂರಿನಲ್ಲಿರ್ತಕ್ಕಂತಹ, ಬೆಂಗಳೂರ ಸಮೀಪ ಸುತ್ತಮುತ್ತ ಇರತಕ್ಕಂತಹ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗುತ್ತಂತೆ. ಅಲ್ಲಿಂದ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ಸಾಗಿ ಬರುತ್ತಂತೆ. ಅಲ್ಲಿಂದ ವಾಪಸ್ಸು ನಿಮ್ಮ ಖಾತೆಗಳಿಗೆ DBT ಮುಖಾಂತರ, DD ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗ ಕಳೆದ 2 ಕಂತುಗಳನ್ನ ನೋಡಿದಿರಿ, 16ನೇ ಕಂತು, 17ನೇ ಕಂತು. ಇಲ್ಲಿ ಡಿಲೇ ಆಗಿರುವಂತದ್ದು 16ನೇ ಕಂತು ಮಾತ್ರ. 17ನೇ ಕಂತು ಮತ್ತೆ ಬಿಡುಗಡೆ ಮಾಡಿದ್ರು. 16ನೇ ಕಂತು ಬಿಡುಗಡೆ ಆದ ಮೇಲೆ 17ನೇ ಕಂತಿನ ಹಣ ಕೂಡ ಸಡನ್ಲಿ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ 18ನೇ ಕಂತಿನ ಕೂಡ ಈಗ ಸದ್ಯಕ್ಕೆ ಬಿಡುಗಡೆ ಮಾಡ್ತಾರೆ. ಕೆಲವೊಂದಿಷ್ಟು ಫಲಾನುಭವಿಗಳು 17ನೇ ಕಂತಿನಲ್ಲಿ ಬಾಕಿ ಇರುವಂತಹ ಕಾರಣಕ್ಕಾಗಿ ಅವ್ರಿಗೂ ಕೂಡ ಹಣ ಜಮಾ ಮಾಡುವಂತಹ ಕೆಲಸ ಪ್ರಕ್ರಿಯೆ ಈಗ ಸದ್ಯಕ್ಕೆ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೂ ಕೂಡ ಹಣ ಬೇಕಲ್ವಾ. ಕೆಲವೊಂದಿಷ್ಟು ಕಾರಣದಿಂದಾಗಿ, ತಾಂತ್ರಿಕ ದೋಷದಿಂದಾಗಿ ಹಣ ಸರಿಯಾಗಿ ಹೋಗಿರಲ್ಲ. ಅದನ್ನು ಸರಿಪಡಿಸ್ಕೊಂಡು ಹಣ ಹಾಕುವಂತಹ ಕಾರ್ಯ ಸರ್ಕಾರ ನಡೆಸ್ತಾ ಇದೆ. ಓಕೆನಾ, ಇಷ್ಟು ನಿಮಗೆ ಕ್ಲಿಯರಿಟಿ ಸಿಕ್ಕರೆ. ಇನ್ನು 18ನೇ ಕಂತಿನ ಹಣದ ಬಗ್ಗೆ ನಾನು ಹೇಳಿದ್ದೀನಿ, ಯಾವಾಗ ಜಮಾ ಆಗುತ್ತೆ. ಇನ್ನು 2-3 ದಿನಗಳಲ್ಲಿ ಜಮಾ ಆಗಲಿಕ್ಕೆ ಪ್ರಾರಂಭವಾದರೆ ಈ ಒಂದು ಏಪ್ರಿಲ್ನ ಮೊದಲನೇ ವಾರದಲ್ಲಿ ನಿಮಗೆ ಈ ಒಂದು 18ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯುಗಾದಿ ಹಬ್ಬದ ಒಳಗೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ನಡೆಯುತ್ತೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಒಳಗೆ ನಿಮ್ಮ ಖಾತೆಗಳಿಗೆ ಹಣ ಬಂದಿರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ನಿಮಗೆ ಟೋಟಲು ಇದೇ ತಿಂಗಳಲ್ಲಿ 6,000
ಹಣವನ್ನು ಹಾಕಿದಂಗೆ ಆಗತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು 6,000 ಹಣವನ್ನು ನಾನು ಇದೇ ತಿಂಗಳಲ್ಲಿ ನಿಮಗೆ ಹಾಕ್ತೀನಿ, ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಎಲ್ಲ ಮಹಿಳೆಯರು ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಕೆಲಸ ನಾನು ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಸಿಕ್ಕಿದ್ವು, ನಾನು ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸಿದ್ದೀನಿ. ಎಲ್ಲನೂ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ